ಕಾಂಗ್ರೆಸ್ ನಾಯಕರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಟೀಕೆ ಮಾಡ್ತಾವ್ರೆ ಅಂದರೆ, ನಮ್ಮನ್ನ ಎಲ್ಲ ಬಿಜೆಪಿಗೆ ಹೋಗ್ಬಿಟ್ರು ಅಲಮಾರಿಗಿರು ಅಂತೇಳಿ ಅವ್ರು ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಶಕ್ತಿನೂ ಇಲ್ಲ. ಆ ಶಕ್ತಿಯಲ್ಲಿ ಇದಕ್ಕೆ ಅವರು ಎಲ್ಲ ನಮ್ಮನ್ನು ಟೀಕೆ ಮಾಡ್ತಾರೆ. ಮೊನ್ನೆ ಪಿಳ್ಳಿ ಸೇರಿದ್ದ ವಿಚಾರದಿಂದ ಈಚೆಗೆ ಇವ್ರು ಈಗ ಮಾತಾಡಬೇಕಾದ್ರೆ ಅರ್ಥವಾಗಿ ಮಾತಾಡಬೇಕು. ಯಾರು ನಮ್ಮ ವೆಂಕಟೇಶ್ ಇರ್ಬೋದು, ಮಂಜು ಇರ್ಬೋದು. ಮಂಜು ಏನು ಮಾತಾಡಬೇಕು, ಒಂದು ಕಾರ್ಯಕರ್ತರನ್ನ ಒಬ್ಬರನ್ನ ಎಳ್ಕೊಬೇಕಾದ್ರೆ ಸುಮಾರು ಕಷ್ಟ ಇರುತ್ತೆ. ನಮ್ಮ ವೆಂಕಟೇಶ್ ಹೇಳ್ದಂಗೆ ಒಬ್ಬ ಕಾರ್ಯಕರ್ತನ ಸೇರಿಸ್ಬೇಕಾದ್ರೆ ತುಂಬ ಕಷ್ಟ. ಈಗ ಅವ್ನು ಬಲವಂತ ಮಾಡಿ ಎಳ್ಕೊಳ್ಬೇಕಾಗ್ತದ? ಆಗಲ್ಲ. ಅವ್ರು ಹೇಳ್ತಾರೆ, ಆ ವಿಜಯ್ ಕುಮಾರ್ ಮಾತನಾಡಿ ವಿಜಯ್ ಕುಮಾರ್ಗೆ ನಮ್ಮ ಕಾಂಗ್ರೆಸ್ಸಿಂದ ಇದು ಮಾಡಿದ್ದಾರೆ ಅಂತ ಹೇಳಿದ್ರು. ಅವ್ರನ್ನ APMC ಅಧ್ಯಕ್ಷರು ಮಾಡೋರು ಇವರು ನಮ್ಮ MLA. ಆಮೇಲೆ ಸುರೇಶ್ ಅಂತೇಳಿ ಅವರಳ್ಳಿ ಸುರೇಶ್ನ ಅವ್ರ ತಾಯಿನ ನಮ್ಮ MLAನೇ ಆಗಿರಲಿಲ್ಲ. ಇನ್ನು ಅಂದ ಕಾಲದಲ್ಲೇ ಒಬ್ಬ ಮಾದಿಗೇರಿ ಸಮುದಾಯದಲ್ಲಿ ಅವ್ರನ್ನ ಮೊದಲನೇ ಸಿಗ್ನಾಕ್ನಳ್ಳಿ ಅಧ್ಯಕ್ಷರು ಮಾಡಬೇಕಾದ್ರೆ ನಮ್ಮ MLAನೇ. ಇಂಥವೆಲ್ಲನೂ ಇಟ್ಕೊಂಡು ಈಗ ನಮ್ಮನ್ನ ನೆಕ್ಸ್ಟು ಜಿಲ್ಲಾ ಪಂಚಾಯತ್ ಬರೋಕ್ಕೆ ನಾನೇ ಕ್ಯಾಂಡಿಡೇಟು ಎಲ್ಲಿ ಯಲಹಂಕ, ಇದು ನಮ್ಮ ಹೆಸರಘಟ್ಟ ಹೋಬಳಿಯಲ್ಲಿ. ಅಂಥವೆಲ್ಲ ನಮ್ಮನ್ನೆಲ್ಲ ಗುರ್ಸ್ಕೊಂಡವ್ರೆ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ತಾರೆ ನಮ್ಮ MLA ಅವರು. ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು ಸರ್? ಯಾವ MLA ಕಟ್ಕೊಂಡು ಯಾವ ಪಾರ್ಟಿ ಕಟ್ಕೊಂಡು ಏನು ಹೇಳ್ತೀರಿ? ಅದರಿಂದ ನಮಗೆ ಪಾರ್ಟಿಯಿಂದ ನಮ್ಮ MLAರು ನಮ್ಮನ್ನು ಗುರ್ಸ್ಕೊಂಡವ್ರೆ, ನಮ್ಮನ್ನೆಲ್ಲ ಪ್ರತಿಯೊಂದು ಕರೀತಾರೆ, ಪ್ರತಿಯೊಂದು ಎಲ್ಲದಕ್ಕೂ ಹೊಂದಿಸ್ತಾರೆ. ಅದರಿಂದ ಅವ್ರನ್ನ ನೋಡ್ಕೊಂಡು ನಾವೆಲ್ಲ ನಮ್ಮ ಹುಡುಗನೆಲ್ಲ, ನಮ್ಮ ಪಿಳ್ಳಿ ಇರ್ಬೋದು, ಇವ್ರನ್ನೆಲ್ಲ ಮನೆ ಸೇರ್ಪಡೆ ಕಾರ್ಯಕ್ರಮ ಸೇರ್ಕೊಂಡಿರ್ತಾರೆ. ನಾನೇ ಇರ್ಬೋದು, ವೆಂಕಟೇಶನ್ ಇರ್ಬೋದು, ನಮ್ಮ ಶ್ರೀನಿವಾಸ್ ಇರ್ಬೋದು, ನಮ್ಮ ಎಲ್ಲ ಸೇರಿ ನಮ್ಮ ದೊಡ್ಡ ಲೀಡರ್ಗಳ ಕರ್ಕೊಂಡು ನಾವು ಸೇರ್ಪಡೆ ಮಾಡ್ಕೊಂಡದ್ದು ನಾವು ನಿಜ. ಕಾಂಗ್ರೆಸ್ ನಾಯಕರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಟೀಕೆ ಮಾಡ್ತಾವ್ರೆ ಅಂದರೆ, ನಮ್ಮನ್ನ ಎಲ್ಲ ಬಿಜೆಪಿಗೆ ಹೋಗ್ಬಿಟ್ರು ಅಲಮಾರಿಗಿರು ಅಂತೇಳಿ ಅವ್ರು ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಶಕ್ತಿನೂ ಇಲ್ಲ. ಆ ಶಕ್ತಿಯಲ್ಲಿ ಇದಕ್ಕೆ ಅವರು ಎಲ್ಲ ನಮ್ಮನ್ನು ಟೀಕೆ ಮಾಡ್ತಾರೆ. ಮೊನ್ನೆ ಪಿಳ್ಳಿ ಸೇರಿದ್ದ ವಿಚಾರದಿಂದ ಈಚೆಗೆ ಇವ್ರು ಈಗ ಮಾತಾಡಬೇಕಾದ್ರೆ ಅರ್ಥವಾಗಿ ಮಾತಾಡಬೇಕು. ಯಾರು ನಮ್ಮ ವೆಂಕಟೇಶ್ ಇರ್ಬೋದು, ಮಂಜು ಇರ್ಬೋದು. ಮಂಜು ಏನು ಮಾತಾಡಬೇಕು, ಒಂದು ಕಾರ್ಯಕರ್ತರನ್ನ ಒಬ್ಬರನ್ನ ಎಳ್ಕೊಬೇಕಾದ್ರೆ ಸುಮಾರು ಕಷ್ಟ ಇರುತ್ತೆ. ನಮ್ಮ ವೆಂಕಟೇಶ್ ಹೇಳ್ದಂಗೆ ಒಬ್ಬ ಕಾರ್ಯಕರ್ತನ ಸೇರಿಸ್ಬೇಕಾದ್ರೆ ತುಂಬ ಕಷ್ಟ. ಈಗ ಅವ್ನು ಬಲವಂತ ಮಾಡಿ ಎಳ್ಕೊಳ್ಬೇಕಾಗ್ತದ? ಆಗಲ್ಲ. ಅವ್ರು ಹೇಳ್ತಾರೆ, ಆ ವಿಜಯ್ ಕುಮಾರ್ ಮಾತನಾಡಿ ವಿಜಯ್ ಕುಮಾರ್ಗೆ ನಮ್ಮ ಕಾಂಗ್ರೆಸ್ಸಿಂದ ಇದು ಮಾಡಿದ್ದಾರೆ ಅಂತ ಹೇಳಿದ್ರು. ಅವ್ರನ್ನ APMC ಅಧ್ಯಕ್ಷರು ಮಾಡೋರು ಇವರು ನಮ್ಮ MLAರು. ಆಮೇಲೆ ಸುರೇಶ್ ಅಂತೇಳಿ ಅವರಳ್ಳಿ ಸುರೇಶ್ನ ಅವ್ರ ತಾಯಿನ ನಮ್ಮ MLAನೇ ಆಗಿರಲಿಲ್ಲ. ಇನ್ನು ಅಂದ ಕಾಲದಲ್ಲೇ ಒಬ್ಬ ಮಾದಿಗೇರಿ ಸಮುದಾಯದಲ್ಲಿ ಅವ್ರನ್ನ ಮೊದಲನೇ ಸಿಗ್ನಾಕ್ನಳ್ಳಿ ಅಧ್ಯಕ್ಷರು ಮಾಡಬೇಕಾದ್ರೆ ನಮ್ಮ MLAನೇ. ಇಂಥವೆಲ್ಲನೂ ಇಟ್ಕೊಂಡು ಈಗ ನಮ್ಮನ್ನ ನೆಕ್ಸ್ಟು ಜಿಲ್ಲಾ ಪಂಚಾಯತ್ ಬರೋಕ್ಕೆ ನಾನೇ ಕ್ಯಾಂಡಿಡೇಟು ಎಲ್ಲಿ ಯಲಹಂಕ, ಇದು ನಮ್ಮ ಹೆಸರಘಟ್ಟ ಹೋಬಳಿಯಲ್ಲಿ. ಅಂಥವೆಲ್ಲ ನಮ್ಮನ್ನೆಲ್ಲ ಗುರ್ಸ್ಕೊಂಡವ್ರೆ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ತಾರೆ ನಮ್ಮ MLA ಅವರು. ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು ಸರ್? ಯಾವ MLA ಕಟ್ಕೊಂಡು ಯಾವ ಪಾರ್ಟಿ ಕಟ್ಕೊಂಡು ಏನು ಹೇಳ್ತೀರಿ? ಅದರಿಂದ ನಮಗೆ ಪಾರ್ಟಿಯಿಂದ ನಮ್ಮ MLAರು ನಮ್ಮನ್ನು ಗುರ್ಸ್ಕೊಂಡವ್ರೆ, ನಮ್ಮನ್ನೆಲ್ಲ ಪ್ರತಿಯೊಂದು ಕರೀತಾರೆ, ಪ್ರತಿಯೊಂದು ಎಲ್ಲದಕ್ಕೂ ಹೊಂದಿಸ್ತಾರೆ. ಅದರಿಂದ ಅವ್ರನ್ನ ನೋಡ್ಕೊಂಡು ನಾವೆಲ್ಲ ನಮ್ಮ ಹುಡುಗನೆಲ್ಲ, ನಮ್ಮ ಪಿಳ್ಳಿ ಇರ್ಬೋದು, ಇವ್ರನ್ನೆಲ್ಲ ಮನೆ ಸೇರ್ಪಡೆ ಕಾರ್ಯಕ್ರಮ ಸೇರ್ಕೊಂಡಿರ್ತಾರೆ. ನಾನೇ ಇರ್ಬೋದು, ವೆಂಕಟೇಶನ್ ಇರ್ಬೋದು, ನಮ್ಮ ಶ್ರೀನಿವಾಸ್ ಇರ್ಬೋದು, ನಮ್ಮ ಎಲ್ಲ ಸೇರಿ ನಮ್ಮ ದೊಡ್ಡ ಲೀಡರ್ಗಳ ಕರ್ಕೊಂಡು ನಾವು ಸೇರ್ಪಡೆ ಮಾಡ್ಕೊಂಡದ್ದು ನಾವು ನಿಜ.